ಹಲೋ ವೀಕ್ಷಕರೇ, ನೀವು ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಕಾಯ್ತಾ ಇದ್ದೀರಾ? ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ಇದೆಯಾ? ಅಥವಾ ನೀವು ಬೈಕ್, ಕಾರ್ ಬಳಸುತ್ತೀರಾ? ಹಾಗಾದರೆ ಇವತ್ತಿನ ಈ ವಿಡಿಯೋ ನಿಮ್ಮ ಜೇಬಿಗೆ ಮತ್ತು ನಿಮ್ಮ ಜೀವನಕ್ಕೆ ತುಂಬಾ ಮುಖ್ಯ. ಯಾಕಂದರೆ ಕರ್ನಾಟಕ ಸರ್ಕಾರದಿಂದ ಇವತ್ತು ಬೆಳ್ಳಂಬೆಳಗ್ಗೆ 5 ಅತ್ಯಂತ ಪ್ರಮುಖ ಬದಲಾವಣೆಗಳು ಮತ್ತು ಬಿಗ್ ಅಪ್ಡೇಟ್ಗಳು ಬಂದಿವೆ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ, ಇಲ್ಲಾಂದರೆ ಸರ್ಕಾರದ ಸೌಲಭ್ಯಗಳಿಂದ ನೀವು ವಂಚಿತರಾಗಬಹುದು. ಗೃಹಲಕ್ಷ್ಮಿ ಯೋಜನೆ ಜಾಗೃತಿ ಮತ್ತು ಪರಿಹಾರ. ಮೊದಲನೆಯದಾಗಿ, ರಾಜ್ಯದ ಲಕ್ಷಾಂತರ ಮಹಿಳೆಯರು ಕೇಳ್ತಿರೋ ಪ್ರಶ್ನೆ: ನಮಗೆ ಗೃಹಲಕ್ಷ್ಮಿ ಯೋಜನೆಯ 29 ಮತ್ತು 30ನೇ ಕಂತಿನ ಹಣ ಯಾಕೆ ಬಂದಿಲ್ಲ? ವೀಕ್ಷಕರೇ, ಸರ್ಕಾರ ಈಗ ರಾಜ್ಯದಲ್ಲಿ ಭರ್ಜರಿ ಸರ್ಜರಿ ಆರಂಭಿಸಿದೆ. ಹೌದು, ಯಾರಾದರೂ ಆದಾಯ ತೆರಿಗೆ ಕಟ್ತಾ ಇದ್ರೆ, GST ರಿಟರ್ನ್ಸ್ ಮಾಡ್ತಾ ಇದ್ರೆ ಅಥವಾ ಮೃತಪಟ್ಟವರ ಹೆಸರಲ್ಲಿದ್ದರೆ ಅಂತಹ ಬರೋಬ್ಬರಿ 1,95,000 ಅನರ್ಹ ಖಾತೆಗಳನ್ನು ಸರ್ಕಾರ ಪಟ್ಟಿಯಿಂದ ಶಾಶ್ವತವಾಗಿ ಡಿಲೀಟ್ ಮಾಡಿದೆ. ಆದರೆ ಅರ್ಹ ಮಹಿಳೆಯರೇ, ನೀವು ಭಯಪಡಬೇಕಾಗಿಲ್ಲ. ನಿಮಗೆ ಹಣ ಬಂದಿಲ್ಲ ಅಂದರೆ ಇನ್ನು ಕೇವಲ 1 ವಾರದಲ್ಲಿ ನಿಮ್ಮ ಹತ್ತಿರದ ಕರ್ನಾಟಕ ಒನ್, ಗ್ರಾಮ ಒನ್ ಕೇಂದ್ರಗಳಲ್ಲಿ ಮತ್ತೊಮ್ಮೆ ಬಯೋಮೆಟ್ರಿಕ್ ಅಥವಾ ಆಧಾರ್ KYC ಮಾಡಿಸೋದಕ್ಕೆ ಸರ್ಕಾರ ಅವಕಾಶ ಕೊಡ್ತಾ ಇದೆ. ಕೇವಲ ₹5 ಕೊಟ್ಟು ನಿಮ್ಮ ಅಕೌಂಟ್ ವೆರಿಫೈ ಮಾಡಿಸಿಕೊಂಡರೆ ನಿಮ್ಮ ಬಾಕಿ ಹಣ ಯಾವುದೇ ಅಡೆತಡೆಯಿಲ್ಲದೆ ನಿಮ್ಮ ಖಾತೆಗೆ ಜಮೆಯಾಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರೋದು ಮಾತ್ರ ಮರಿಬೇಡಿ. ಅನ್ನಭಾಗ್ಯ 10 kg ಅಕ್ಕಿ ಬಂಪರ್ ಆಫರ್. ಇನ್ನು ಎರಡನೇ ದೊಡ್ಡ ಸಿಹಿ ಸುದ್ದಿ: ನಮ್ಮ ರೇಷನ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಯಾರಿಗೆಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಿಗುವ ರಾಗಿ ಬೇಡವೋ ಅಂಥವರು ಇನ್ಮುಂದೆ ಪೂರ್ತಿ ಪ್ರಮಾಣದ 10 kg ಅಕ್ಕಿಯನ್ನೇ ಪಡೆದುಕೊಳ್ಳಬಹುದು ಎಂದು ಆಹಾರ ಇಲಾಖೆ ತಿಳಿಸಿದೆ. ಅಷ್ಟೇ ಅಲ್ಲ, ಕಳೆದ ಮೇ ತಿಂಗಳಲ್ಲಿ ಸರ್ವರ್ ಸಮಸ್ಯೆಯಿಂದ ರೇಷನ್ ಸಿಗದೆ ತೊಂದರೆಯಾಗಿದ್ದವರಿಗೆ ಈ ಜೂನ್ ತಿಂಗಳಲ್ಲಿ ಪೂರ್ತಿ ರೇಷನ್ ಕೊಡಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇನ್ನು ಜುಲೈ ತಿಂಗಳಿನಿಂದ ಅಡುಗೆ ಎಣ್ಣೆ, ಸಕ್ಕರೆ, ಬೇಳೆ ಒಳಗೊಂಡ ಇಂದಿರಾ ಕಿಟ್ ಕೂಡ ನಿಮ್ಮ ಕೈ ಸೇರುವ ಸಾಧ್ಯತೆ ದಟ್ಟವಾಗಿದೆ. ಸಂಧ್ಯಾ ಸುರಕ್ಷಾ ಪಿಂಚಣಿ ಕಠಿಣ ನಿಯಮ. ಮೂರನೆಯದಾಗಿ, ಮನೆಯಲ್ಲಿರುವ ಹಿರಿಯ ನಾಗರಿಕರಿಗೆ ಸಿಗುವ ಸಂಧ್ಯಾ ಸುರಕ್ಷಾ ಪಿಂಚಣಿ ಯೋಜನೆಯಲ್ಲೂ ದೊಡ್ಡ ಅಕ್ರಮ ಬಯಲಾಗಿದೆ. ವಯಸ್ಸಿನ ನಕಲಿ ದಾಖಲೆ ಕೊಟ್ಟು ಶ್ರೀಮಂತರಾಗಿದ್ದರೂ 1,200 ಪಿಂಚಣಿ ಪಡಿತಿರೋ ಸುಮಾರು 15 ಲಕ್ಷ ನಕಲಿ ಜನರನ್ನು ಕಂದಾಯ ಇಲಾಖೆ ಗುರುತಿಸಿದೆ. ಇನ್ಮುಂದೆ ಅಧಿಕಾರಿಗಳು GPS ಫೋಟೋ ಸಮೇತ ನಿಮ್ಮ ಮನೆಗೆ ಬಂದು ದಾಖಲೆ ಪರಿಶೀಲನೆ ಮಾಡಲಿದ್ದಾರೆ. ನೆನಪಿಡಿ, ಕೇವಲ ಅರ್ಹರಿಗೆ ಮಾತ್ರ ಈ ಹಣ ಸಿಗಬೇಕು ಅನ್ನೋದು ಸರ್ಕಾರದ ಕಠಿಣ ನಿಲುವು. ಉಚಿತ ಬಸ್ ಪಾಸ್ ಮತ್ತು ಸ್ಮಾರ್ಟ್ ಕಾರ್ಡ್ ಅಪ್ಡೇಟ್. ನಾಲ್ಕನೆಯದಾಗಿ, ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ ಒಂದು ಮುಖ್ಯ ಮಾಹಿತಿ: ರಾಜ್ಯದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಗಂಡು ಮಕ್ಕಳಿಗೂ ಸೇರಿ ಉಚಿತ ಬಸ್ ಪಾಸ್ ವಿತರಣೆ ಅಧಿಕೃತವಾಗಿ ಆರಂಭವಾಗಿದೆ. ಸೇವಾ ಸಿಂಧು ಪೋರ್ಟಲ್ ಮೂಲಕ ಕೇವಲ ₹30 ಸೇವಾ ಶುಲ್ಕ ನೀಡಿ ನೀವು ಅರ್ಜಿ ಸಲ್ಲಿಸಬಹುದು. ಇನ್ನೊಂದು ಕಡೆ, ಮಹಿಳೆಯರು ಉಚಿತವಾಗಿ ಪ್ರಯಾಣಿಸುವ ಶಕ್ತಿ ಯೋಜನೆಗೆ ಇನ್ಮುಂದೆ ಬರೀ ಆಧಾರ್ ಕಾರ್ಡ್ ತೋರಿಸಿದರೆ ನಡೆಯಲ್ಲ. ಮುಂದಿನ ದಿನಗಳಲ್ಲಿ ಸ್ಮಾರ್ಟ್ ಕಾರ್ಡ್ ಕಡ್ಡಾಯವಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ. ವಾಹನ ಸವಾರರಿಗೆ ಬಂಪರ್ ಡಿಸ್ಕೌಂಟ್ ಮತ್ತು ಹೊಸ DL ನಿಯಮ. ಕೊನೆಯದಾಗಿ, ಬೈಕ್ ಮತ್ತು ಕಾರ್ ಇಟ್ಟುಕೊಂಡಿರುವ ವಾಹನ ಸವಾರರೇ, ನಿಮ್ಮ ಜೇಬಿಗೆ ಇದು ದೊಡ್ಡ ರಿಲೀಫ್. ನಿಮ್ಮ ವಾಹನದ ಮೇಲೆ ಏನಾದರೂ ಹಳೆಯ ಟ್ರಾಫಿಕ್ ಫೈನ್ ಅಥವಾ ಚಲನ್ ಬಾಕಿ ಇದ್ದರೆ ಸರ್ಕಾರ ಜೂನ್ 21ರಿಂದ ಜುಲೈ 10ರವರೆಗೆ ಭರ್ಜರಿ ₹50% ಡಿಸ್ಕೌಂಟ್ ಘೋಷಿಸಿದೆ. ಅಂದರೆ ₹1,000 ದಂಡ ಇದ್ದರೆ ಕೇವಲ 500 ಕಟ್ಟಿ ಕೇಸ್ ಕ್ಲೋಸ್ ಮಾಡಬಹುದು. ಇದರ ಜೊತೆಗೆ ಪ್ರತಿ 20 ವರ್ಷಕ್ಕೊಮ್ಮೆ ಡ್ರೈವಿಂಗ್ ಲೈಸೆನ್ಸ್ ರಿನೋವಲ್ ಮಾಡಿಸೋ ತಲೆನೋವಿಗೆ ಬ್ರೇಕ್ ಹಾಕಿ ಅದರ ಮಾನ್ಯತೆಯನ್ನು 50 ವರ್ಷಕ್ಕೆ ಏರಿಸಲು ಕೇಂದ್ರ ಸರ್ಕಾರ ದೊಡ್ಡ ಚಿಂತನೆ ನಡೆಸಿದೆ.
ನೋಡಿದ್ರಲ್ಲ ವೀಕ್ಷಕರೇ, ಇವಿಷ್ಟು ಇವತ್ತಿನ ಪ್ರಮುಖ ಸರ್ಕಾರದ ಅಪ್ಡೇಟ್ಗಳು. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ. ಇದೇ ರೀತಿಯ ನಿಖರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.